ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ತಪಸ್ಯಸಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ. ಅರ್ಜುನ, ನೀನು ಮಾಡುವ ಕೆಲಸ, ನೀನು ತಿನ್ನುವ ಆಹಾರ, ನೀನು ಮಾಡುವ ಜಪತಪಗಳು, ನೀನು ಮಾಡುವ ದಾನ ಧರ್ಮಗಳು, ಈ ಎಲ್ಲವನ್ನು ಸಮರ್ಪಣಾ ಭಾವದಿಂದ ನನಗೆ ಅರ್ಪಿಸು. ಭಗವದ್ಗೀತೆ 9ನೇ ಅಧ್ಯಾಯ 27ನೇ ಶ್ಲೋಕ. ನಮಸ್ಕಾರ. ನಾನು ಡಾಕ್ಟರ್ ಪದ್ಮಾವತಿ, ಧಾತ್ರಿ ಚಿಕಿತ್ಸಾಲಯದಿಂದ, ಹಾಗೂ ಈ ಅಧಿಕ ಮಾಸದ ಪಯಣದ 29ನೆಯ ಜ್ಞಾನಾಮೃತ ಪಾಡ್ಕಾಸ್ಟ್ ಸೀರೀಸ್ಗೆ ಎಲ್ಲರಿಗೂ ಸ್ವಾಗತ. ನಾಳೆ ನಮ್ಮ ಅಂತಿಮ ದಿನ. ಆ ದಿನದ ಕೊನೆಯ ಮೊದಲು ನಾವು ಇವತ್ತು ಆಧ್ಯಾತ್ಮಿಕ ಸಾಧನೆಯ ಶಿಖರ ಅಂತ ಮಹರ್ಷಿಗಳು ಹೇಳುವ ವಿಷಯ ತಲುಪಿದ್ದೀವಿ. ಇದು ಹೊಸ ತಂತ್ರ ಅಲ್ಲ, ಎಲ್ಲ ತಂತ್ರಗಳನ್ನು ಪರಿವರ್ತಿಸುವಂಥ ಮನೋಭಾವ. ಏನದು? ಈಶ್ವರ ಪ್ರಣಿಧಾನ, ದೇವರಲ್ಲಿ ಶರಣಾಗತರಾಗುವಂಥದ್ದು. ಒಂದು ಸರಳ ಪದದಲ್ಲಿ ಹೇಳಬೇಕು ಅಂದರೆ ಜೀವಂತವಾಗಿ, ಕೃಷ್ಣಾರ್ಪಣ ಮಸ್ತು. ಏನು? ಕೃಷ್ಣಾರ್ಪಣ ಮಸ್ತು. ಇದನ್ನು ಪ್ರವಚನ ಅಥವಾ ಭಜನೆಯ ಕೊನೆಯಲ್ಲಿ ಕೇಳಿರಬಹುದು. ಇದು ಮುಕ್ತಾಯದ ಸೂತ್ರವಾಗಿ. ಇಂದು ಇದು ಸಂಪೂರ್ಣ ಮಾರ್ಗದ ಬೀಜ ಮಂತ್ರ ಅಂತ ಅನ್ಕೋಬಹುದು. ಯಾಕೆ ಅಂದರೆ ಪತಂಜಲಿ ಯೋಗ ಸೂತ್ರದಲ್ಲಿ ಈಶ್ವರ ಪ್ರಣಿಧಾನ ನಿಯಮ ಮತ್ತು ಕ್ರಿಯಾಯೋಗದ ಎರಡರಲ್ಲೂ ಬರುವಂಥದ್ದು. ಪತಂಜಲಿ ಹೇಳ್ತಾರೆ, ಸಮಾಧಿ ಸಿದ್ಧಿರೀಶ್ವರ ಪ್ರಣಿಧಾನಾತ್. ಏನು ಅಂದರೆ ಶರಣಾಗತಿಯಿಂದ ಮಾತ್ರ ಸಮಾಧಿ ಸಾಧ್ಯ. ಹಾಗಾದರೆ ಶರಣಾಗತಿ ಅಂದರೆ ಏನು? ಅದು ಒಂದು ನಿಷ್ಕ್ರಿಯತೆ ಅಲ್ಲವೇ ಅಲ್ಲ. ಬದಲಾಗಿ ಫಲದ ಮೇಲೆ ಒಡೆತನದ ಭಾವ ಬಿಡುವಂಥದ್ದು. ಪೂರ್ಣ ಪ್ರಾಮಾಣಿಕತೆಯಿಂದ ಕ್ರಿಯೆ ಮುಂದುವರಿಸ್ತಾನೆ ಇದ್ದು, ಹಾಗೆ ಗೀತೆಯಲ್ಲಿ ಹೇಳುವಂಥದ್ದು, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಈ ಕ್ರಿಯೆಯ ಹಕ್ಕು ನಿನಗಿದೆ, ಫಲದ ಮೇಲೆ ಎಂದೂ ಇಲ್ಲ. ಕೃಷ್ಣ ಯಾವುದೇ ಒಂದು ಕ್ರಿಯೆ ಮಾಡಬೇಡ ಅಂತ ಹೇಳಲ್ಲ, ಆದರೆ ಅದನ್ನು ಪೂರ್ಣವಾಗಿ ಪ್ರಾಮಾಣಿಕತೆಯಿಂದ ಮಾಡು, ನಂತರ ಅದರ ಫಲವನ್ನು ಬಿಟ್ಟುಬಿಡು ಅಂತ ಹೇಳುವಂಥದ್ದು. ಈ ಬಿಡುವಿಕೆಯನ್ನೇ ಕೃಷ್ಣಾರ್ಪಣ ವಸ್ತು ಅಂತ ಹೇಳೋದು. ಈ ಕ್ಷಣ ಇದನ್ನು ನಾನು ಮಾಡಿದೆ, ಇದು ನಂದು ಅಂತ ಅಹಂಕಾರ ಭಾವದಿಂದ ಹೇಳೋದು ಈ ಕೃಷ್ಣಾರ್ಪಣ ವಸ್ತುವಿನಿಂದ ಕರಗಿ ಹೋಗುತ್ತೆ. ಇದನ್ನೇ ನಿಷ್ಕಾಮ ಕರ್ಮ ಅಂತ ಹೇಳ್ತಾರೆ. ಇದು ಹೆಂಗೆ ಅಂದರೆ, ನಮಗೆ ಯಾರಿಗೂ ಎಲ್ಲಿ ಬೇಕಾದರೆ ಒಂದೇ ಕ್ಷಣದಲ್ಲಿ ಲಭ್ಯವಾಗಿರುವಂಥ ಒಂದು ಸೂತ್ರ, ಒಂದು ಬೀಜ ಮಂತ್ರ. ಇದನ್ನು ಆಯುರ್ವೇದದಲ್ಲಿ ಇಚ್ಛಾ ಮತ್ತು ಅಹಂಕಾರವನ್ನು ರಜಸ್ ತಮಸ್ ಅಸಮತೋಲನ ಮೂಲ ಅಂತ ಹೇಳ್ತಾರೆ. ಈ ಅನಿಶ್ಚಿತ ಫಲಿತಾಂಶದ ಮುಂಚೆ, ಅಂದರೆ ಪರೀಕ್ಷೆ ರಿಸಲ್ಟ್ ಬರೋಕ್ಕೆ ಮುಂಚೆ, ಅಥವಾ ಯಾವುದಾದ್ರೂ ಲ್ಯಾಬೊರೇಟರಿ ರಿಸಲ್ಟ್ಸ್, ನಮ್ಮ ಮೆಡಿಕಲ್ ರಿಪೋರ್ಟ್ಸ್ ಅದು ಬರೋಕ್ಕೆ ಮುಂಚೆ ಏನಾಗುತ್ತೆ? ದೇಹ ದೀರ್ಘಕಾಲದ ಆತಂಕಕ್ಕೆ ಪ್ರವೇಶ ಆಗುತ್ತೆ. ಆಗ ಕಾರ್ಟಿಸೋಲ್ ಏರಿಕೆ ಆಗುವಂಥದ್ದು, ವಾತ ಪ್ರಕೋಪ ಆಗುತ್ತೆ, ಅಂದರೆ ಪ್ರಚೋದನೆ ಆಗುವಂಥದ್ದು, ನಿದ್ರೆ ಭಂಗ, ಹಾಗೇನೆ ನಮ್ಮ ಅಗ್ನಿ ಪಚನ ಕ್ರಿಯೆಯು ಕಮ್ಮಿ ಆಗ್ತಾ ಹೋಗುತ್ತೆ. ಇದನ್ನೇ ಚಿಂತೆ ಅಂತ ಹೇಳ್ತಾರೆ. ಇದೇನು ಅತ್ಯಂತ ಹಾನಿಕಾರಕ ಮಾನಸಿಕ ದೋಷ. ಇಲ್ಲಿ ಈಶ್ವರ ಪ್ರಣಿಧಾನ ಒಂದು ಕ್ರಿಯೆ ಪೂರ್ಣವಾಗಿ ಮಾಡುವಂಥದ್ದು, ಹಾಗೆ ಅದರ ಫಲವನ್ನು ದೈವಕ್ಕೆ ಅರ್ಪಿಸುವಂಥದ್ದು. ಈ ಚಿಂತಾ ನಾವು ನೋಡಿದ್ವಲ್ಲ, ಮಾನಸಿಕ ದೋಷ. ಆಯುರ್ವೇದದಲ್ಲಿ ಇದಕ್ಕೆ ಪರಿಣಾಮಕಾರಿಯಾಗಿರೋದು ಯಾವುದು? ಔಷಧಿ ಈಶ್ವರ ಪ್ರಣಿಧಾನ. ಅಂದರೆ ನಮ್ಮ ಪ್ರಯತ್ನ ಕಡಿಮೆ ಮಾಡಬೇಕು ಅಂತಲ್ಲ, ನಿಜವಾದ ಶರಣಾಗತಿ ಅಭ್ಯಾಸ ಮಾಡುವವರು ಸಾಮಾನ್ಯವಾಗಿ ಉತ್ತಮ ಸಾಧನೆ ಮಾಡ್ತಾರೆ. ಮನಸ್ಸು ಮಾಡುವುದು ಮತ್ತು ಆತಂಕದಿಂದ ಫಲ ನೋಡುವುದು ಎಂಬ ವಿಭಜನೆಯಿಂದ ಮುಕ್ತವಾಗ್ತಾರೆ. ನಾನು ಮಾಡ್ತಾ ಇದ್ದೀನಿ ಅನ್ನೋದು ಒಂದೇ ಮನಸ್ಸಲ್ಲಿರುತ್ತೆ.
ಅದರ ಫಲದ ಆತಂಕ ಇಟ್ಕೊಂಡು ಯಾರೂ ಮಾಡಲ್ಲ. ಈ ಒಂದು ವಿಭಜನೆ ಅಭ್ಯಾಸ ಆಗೋದು ಯಾವುದರಿಂದ? ಶರಣಾಗತಿಯಿಂದ, ಈಶ್ವರ ಪ್ರಣಿಧಾನದಿಂದ. ನಾವು ಮುಂಚೆ ಭಕ್ತಿಯೋಗದಲ್ಲಿ ನೋಡಿದ್ವಲ್ಲ, ನವವಿಧ ಭಕ್ತಿ, ಪರಮಸ್ಥಿತಿ, ಆತ್ಮನಿವೇದನೆ, ಇದು ಒಂದು ತಾಂತ್ರಿಕ ರೂಪ. ಶರಣಾಗತಿ ಇಲ್ಲದೆ ತಪಸ್ಸು ಮಾಡ್ತಾ ಹೋದರೆ, ನಾನೇ ಮಾಡಿದೆ ಅಹಂಕಾರದಿಂದ ಈ ಒಂದು ತಪಸ್ಸು ಆಗ್ತಾ ಹೋಗುತ್ತೆ. ಸ್ವಾಧ್ಯಾಯ ಏನಾಗುತ್ತೆ? ಬೌದ್ಧಿಕ, ನಾನು ಇಷ್ಟೆಲ್ಲ ಓದಿದ್ದೀನಿ ಅನ್ನೋ ಅಹಂಕಾರ ಶುರುವಾಗುವಂಥದ್ದು. ಹಾಗೆ ಆದ್ದರಿಂದ ಶರಣಾಗತಿಗೆ ಒತ್ತಡವನ್ನು ಸಾಧನೆಯಾಗಿ ಪರಿವರ್ತಿಸುವಂಥದ್ದು. ಹಾಗೆ ಭಗವದ್ಗೀತೆಯಲ್ಲಿ ಹೇಳೋ ಅಂತಿಮ ಏನು? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಎಲ್ಲವನ್ನು ಬಿಟ್ಟು ನನ್ನನ್ನೇ ಶರಣಾಗತನಾಗು, ನನ್ನಲ್ಲೇ ಶರಣಾಗು. ಹಾಗಾದರೆ ಆಧುನಿಕ ಮನೋವಿಜ್ಞಾನ ಏನು ಹೇಳುತ್ತೆ? ಲೋಕಸ್ ಆಫ್ ಕಂಟ್ರೋಲ್ ಸಂಶೋಧನೆ ಪ್ರಕಾರ ಆರೋಗ್ಯಕರ ಸ್ಥಿತಿ ಎಲ್ಲ ನಿಯಂತ್ರಿಸುವುದು ಅಲ್ಲ. ಪೂರ್ಣ ಪ್ರಯತ್ನ, ಫಲದ ಬಗ್ಗೆ ಹಗೂರವಾದ ಭಾವ. ನಮ್ಮ ಪ್ರಯತ್ನ ಪೂರ್ಣವಾಗಿರುತ್ತೆ, ಆದರೆ ಫಲದ ಬಗ್ಗೆ ಒಂದು ಹಗೂರವಾದ ಭಾವ. ಇದೇ ಒಂದು ಚಿಕಿತ್ಸೆ ಕೇಂದ್ರೀಕರಿಸ್ತಾರೆ. ಎಫರ್ಟ್ ಔಟ್ಕಮ್ ಡಿಕಪ್ಲಿಂಗ್ ಅಂತ. ಈ ಗಂಭೀರ ಅಸ್ವಸ್ಥತೆ ಇರೋರಿಗೆ, ತುಂಬ ದಿವಸದಿಂದ ಅಸ್ವಸ್ಥರಾಗಿರೋರು ಅಥವಾ ದೊಡ್ಡ ದೊಡ್ಡ ಕಾಯಿಲೆ ಬಂದಿರೋರು, ಈ ಯಾವಾಗ ಉನ್ನತ ಶಕ್ತಿಯಿಂದ ಶರಣಾಗತ ಭಾವ ಇರಿಸ್ಕೊತಾ ಹೋಗ್ತಾರೆ, ಅವರಲ್ಲಿ ಖಿನ್ನತೆ ಕಡಿಮೆ ಆಗುತ್ತೆ, ಡಿಪ್ರೆಷನ್ನು, ರೋಗ ನಿರೋಧಕ ಶಕ್ತಿ ಉತ್ತಮ ಆಗ್ತಾ ಹೋಗುತ್ತೆ. ಹಾಗೆ ಎಲ್ಲದಕ್ಕೂ ಹೇಳೋದು ಪೂರ್ಣವಾಗಿ ನಮ್ಮ ತನು ಮನ ಧನ ಅಂತ ಏನು ಹೇಳ್ತೀವಿ, ನಮ್ಮ ಮನಸ್ಸು ಪೂರ್ತಿಯಾಗಿ ಒಂದು ಕರ್ಮದಲ್ಲಿ ಅಥವಾ ಕೆಲಸದಲ್ಲಿ ತೊಡಗಿಸಿಕೊಳ್ಳೋದು. ಹಾಗೆಯೇ ನಮ್ಮ ಫಲದ ಅಹಂಭಾವ ಹಕ್ಕನ್ನು ಬಿಡುವಂಥದ್ದು. ಇದಕ್ಕೆ ಕೃಷ್ಣ ಅರ್ಪಣ ಮಸ್ತು. ಈ ಒಂದೇ ಒಂದು ಕ್ಷಣದಲ್ಲಿ ಹೇಳುವಂಥ ಇದು ಮಂತ್ರ ಈ ಒತ್ತಡ ನಿಯಂತ್ರಣಕ್ಕೆ ಸಕಲ ರಾಮಬಾಣ ಆಗೋಗುತ್ತೆ. ಇದು ಯಾವ ಒಂದು ಪರಿಕರಗಳು ಬೇಕಿಲ್ಲ, ಹೆಚ್ಚು ಸಮಯನೂ ಬೇಡ. ಇದು ಒಂದು ಕ್ಷಣದಲ್ಲಿ ಆಗುವಂಥದ್ದು. ಪ್ರತಿ ಕ್ಷಣವೂ ನಮ್ಮ ಹತ್ರನೇ ಲಭ್ಯ ಇರುವಂಥದ್ದು. ಹಾಗಾದರೆ ಈ 29 ದಿನ ನಾವು ನೀವೆಲ್ಲ ಮಾಡಿದಂಥ ಪ್ರಾಣಾಯಾಮ, ಜಪ, ಉಪವಾಸ, ಸೂರ್ಯ ನಮಸ್ಕಾರ, ಹಾಗೆ ಈ ಪಾಡ್ಕ್ಯಾಸ್ಟು, ಕೆಲವು ದಿನ ಬಲ ಇತ್ತು, ಕೆಲವೊಂದು ದಿನ ವಿಫಲ, ಅದನ್ನು ಅನುಭವಿಸಬಹುದು. ಹಾಗೆ ಈ ಈಶ್ವರ ಪ್ರಣಿಧಾನ ಈ 29 ದಿನಗಳನ್ನು ಸಮಾನವಾಗಿ ದೈವಕ್ಕೆ ಅರ್ಪಿಸಕ್ಕೆ ಹೇಳುತ್ತೆ. ಒಳ್ಳೆಯ ದಿನ ಮಾತ್ರ ಅಲ್ಲ, ಎಲ್ಲವನ್ನು. ಇದು ಸ್ವಂತ ಸಾಧನೆಯಾಗಿ ಬಿಗಿಯಾಗಿ ಹಿಡಿದು 29 ದಿನಗಳ ಪರಿಪೂರ್ಣ ಅಭ್ಯಾಸಕ್ಕಿಂತ ಶಕ್ತಿಶಾಲಿಯಾಗಿರುವಂಥದ್ದು. ಇದು ಅಭ್ಯಾಸವೇ ಪೋಷಿಸಬಹುದಾದ ಅಹಂಕಾರವನ್ನು ಕರಗಿಸುವಂಥದ್ದು. ಅಭ್ಯಾಸ ಏನಾಗುತ್ತೆ, ಮಾಡ್ತಾ ಮಾಡ್ತಾ ಅಹಂಕಾರ ಹೆಚ್ಚಾಗ್ತಾ ಹೋಗುತ್ತೆ. ಆಗ ಅದನ್ನು ಕರಗಿಸೋಕ್ಕೆ ಬೇಕಾಗಿರೋದು ಈಶ್ವರ ಪ್ರಣಿಧಾನ. ಇಷ್ಟು ಮಾಡಿದ್ದೀನಿ, ಇಷ್ಟು ಕಲ್ತಿದ್ದೀನಿ, ಇಷ್ಟೆಲ್ಲ ಸಾಧನೆ ಆಗ್ಬಿಟ್ಟಿದೆ ಅನ್ನೋದು ಯಾವಾಗ ಅಭ್ಯಾಸ ಮಾಡ್ತಾ ಮಾಡ್ತಾ ಅಹಂಕಾರ ಹೆಚ್ಚಾಗ್ತಾ ಹೋಗುತ್ತೆ, ಆಗ ಅದಕ್ಕೆ ಸರಿಯಾದ ಔಷಧಿ, ಸರಿಯಾಗಿ ಕರಗಿಸುವಿಕೆ ಬೇಕಾಗಿರೋದು ಈಶ್ವರ ಪ್ರಣಿಧಾನ. ಇಂದು ಅಭ್ಯಾಸ ಏನು? ಯಾವುದೇ ಒಂದು ಕೆಲಸ ಪ್ರಾರಂಭಿಸೋಕ್ಕೆ ಮುನ್ನ 1 ನಿಮಿಷ ಕುಳಿತುಕೊಂಡು ಮೌನವಾಗಿ ಹೇಳ್ಕೊಳ್ಳಿ, ಕೃಷ್ಣ ಅರ್ಪಣ ಮಸ್ತು. ನಂತರ ಪೂರ್ಣ ಗಮನದಿಂದ ಕೆಲಸವನ್ನು ಮಾಡ್ತಾ ಹೋಗಿ. ರಾತ್ರಿ ಹೊತ್ತಿಗೆ ಗಮನಿಸಿ, ಈ ಪದ ಯಶಸ್ಸು ಮತ್ತು ನಿರಾಸೆ ಎರಡನ್ನೂ ಹೋರುವ ರೀತಿ ಬದಲಾಯಿಸ್ತಾ, ಅದನ್ನು ನೋಡುವಂಥ ರೀತಿ ನಿಮ್ಮಲ್ಲಿ ಏನಾದ್ರು ಬದಲಾವಣೆ ಆಯಿತಾ ಈ ಒಂದು ಪದದಿಂದ? ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ಕೃಷ್ಣಾರ್ಪಣ ಮಸ್ತು ಅಂತ ಆ ಒಂದು ಮಂತ್ರವನ್ನು ಹೇಳಿಕೊಂಡು, ಬೀಜ ಮಂತ್ರ ಹೇಳಿ ಕೆಲಸವನ್ನು ಮಾಡ್ತಾ ಹೋದಾಗೆ ರಾತ್ರಿ ಅಷ್ಟೊತ್ತಿಗೆ ನಿಮ್ಮಲ್ಲಿ ಅನೇಕ ಬದಲಾವಣೆ ಆಗ್ತಾ ಹೋಗುತ್ತೆ. ಹೊರಗಿನ ಪ್ರಪಂಚ ಏನು ಬದಲಾವಣೆ ಆಗಿರಲ್ಲ, ನಾವು ನೋಡೋ ದೃಷ್ಟಿಕೋನ
ಅತ್ಯಂತ ಬದಲಾವಣೆ ಆಗೋ ರೀತಿ ನೀವು ಕಾಣ್ತೀರ. ಈ ಪಾಡ್ಕ್ಯಾಸ್ಟು ಅಷ್ಟೇ 21 ದಿನ ಪ್ರತಿಯೊಂದು ಪದಕ್ಕೂ, ಪ್ರತಿಯೊಂದು ಪದ, ಪ್ರತಿಯೊಂದು ವಿಷಯವನ್ನು ಕೃಷ್ಣನಿಗೆ ಅರ್ಪಿಸ್ತಾ ಇದ್ದೀನಿ. ಅದನ್ನು ಕೃಷ್ಣಾರ್ಪಣಮಸ್ತು, ಎಲ್ಲವೂ ಕೃಷ್ಣನಿಗೆ ಸಮರ್ಪಿತ ಮಾಡ್ತಾ ಇದೆ. ನಾಳೆ ನಮ್ಮ ಅಂತಿಮ ದಿನ 30. ಮತ್ತೆ ಭೇಟಿಯಾಗೋಣ ಈ ಪವಿತ್ರ ಪಯಣದ ಪರಿಪೂರ್ಣತೆಗೆ. ಅಲ್ಲಿ ತನಕ ಹರಿ ಓಂ.